ಆತ್ಮೀಯ ವಿದ್ಯಾರ್ಥಿಗಳೇ, ಆ್ಯಕ್ಚುಲಿ ವಿ ಆರ್ ಸಾಲ್ವಿಂಗ್ ಟ್ಯಾಕ್ಸ್ ಲಯಬಿಲಿಟಿ. ಇಲ್ಲಿ ನೋಡಿ ಕ್ವಶನ್ ಪೇಪರ್ ಇದೆ. ಏಪ್ರಿಲ್-ಮೇ 2019 ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಬಿ ಅಲ್ಲಿರುವಂಥ ಕ್ವಶನ್ ನಂಬರ್ 8 ಸಾಲ್ವ್ ಮಾಡ್ತಾ ಇದ್ದೀನಿ. ಒಂದ್ಸಲ ನೀವು ಆ ಕ್ವಶನ್ ಪೇಪರ್ನ ರೆಫರ್ ಮಾಡಿರಿ. ಕ್ವಶನ್ ಪೇಪರ್ನ ರೆಫರ್ ಮಾಡ್ತಾ ಈ ಸೊಲ್ಯೂಷನ್ನ ನೋಡ್ತಾ ಹೋಗ್ರಿ. ಓಕೆ, ಈ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದ್ರೆ ಸಿಂಪಲ್ ಆಗಿರುವಂಥದ್ದು ಗ್ರಾಸ್ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಆನ್ ಅ ಟೋಟಲ್ ಆಫ್ ಆಲ್ ದ 5 ಹೆಡ್ಸ್. ಏನು ಸೋರ್ಸಸ್ ಅಂತ ಏನು ಕರೀತಾರೆ, ಆ ಸೋರ್ಸಸ್ಗಳ ಒಂದಿಷ್ಟು ಟೋಟಲ್ ಇನ್ಕಮನ್ನು ಏನಂತ ಕರೀತಾರೆ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೀತಾರೆ. ಸೊ ಅದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇರುವಂಥದ್ದು. ಈ ಎಲ್ಲ ಹೆಡ್ಸ್ಗಳಿಂದ ಬಂದಂಥ ಇನ್ಕಮನ್ನು ನಾವೇನು ಕರಿತೀವಿ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಅದಾದಮೇಲೆ ಡಿಡಕ್ಷನ್ಸ್ಗಳು ಬರ್ತವೆ. ಆ ಡಿಡಕ್ಷನ್ಸ್ಗಳನ್ನು ಅಂದರೆ ಅಂಡರ್ ಸೆಕ್ಷನ್ 80C ಇಂದ 80U ಡಿಡಕ್ಷನ್ಸ್ಗಳನ್ನ ಲೆಸ್ ಮಾಡಿದರೆ ವಿ ವಿಲ್ ಗೆಟ್ ಅ ಟೋಟಲ್ ಇನ್ಕಮ್. ಆ ಟೋಟಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಅಂತ. ಓಕೆ, ಸೊ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮನ್ನು ನೋಡ್ರಿ, ಅದ್ರ ಜೊತೆಗೆ ಈ ಸೊಲ್ಯೂಷನ್ನ ನೋಡ್ತಾ ಹೋಗ್ರಿ. ಸಿಂಪಲ್ ಆಗಿದೆ, ತುಂಬಾ ಬಿಡಿಸ್ತಾ ಹೋಗ್ತೀನಿ. ಇಲ್ಲಿ 5 ಹೆಡ್ಸ್ಗಳನ್ನು ಅವ್ರು ಇನ್ಫಾರ್ಮೇಷನ್ ಕೊಡಬೇಕು ಅಂತಿಲ್ಲ. ಕೊಟ್ಟಿರೋ ಇನ್ಫಾರ್ಮೇಷನ್ಸ್ಗಳು ಯಾವ ಹೆಡ್ಗೆ ಸಂಬಂಧಪಟ್ಟಿರ್ತವೆ ಆ ಅಡ್ಜಸ್ಟ್ಮೆಂಟ್ಸ್ಗಳನ್ನು ನೋಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ಇನ್ಕಮ್. Computation of total income. ಸೊ ನೆನಪಿರಲಿ, ಟೋಟಲ್ ಇನ್ಕಮ್ ಅಂತ ಹೇಳಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್, ಅದ್ರ ಒಳಗಡೆಗೆ ಎಲ್ಲ ಡಿಡಕ್ಷನ್ಸ್ಗಳನ್ನ ಲೆಸ್ ಮಾಡುವಂಥದ್ದು. ಇಲ್ಲಿರುವಂತಹ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇನ್ಕಮ್ ಫ್ರಮ್ ಸ್ಯಾಲರಿ ಕೊಡಬೇಕಿತ್ತು, ಅವನು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ದೇರ್ ಇಸ್ ನೋ ನೀಡ್ ಆಫ್ ಟೇಕಿಂಗ್ ದ ಇನ್ಕಮ್ ಫ್ರಮ್ ಸ್ಯಾಲರಿ. ನೇರವಾಗಿ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ಅವನು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾನೆ. ವಿ ಹ್ಯಾವ್ ಟು ಟೇಕ್ ದಿಸ್ ರೆಂಟ್ ರಿಸೀವ್. ಎಷ್ಟಿದೆ ಅಂತ ಹೇಳಿದ್ರೆ 6000 ಇಂಟು 12 ಪರ್ ಮಂತ್ 6000 ತಗೊಳ್ತಾ ಹೋಗ್ತೀವಿ. ದಟ್ಸ್ ವೈ ದಟ್ ಅಮೌಂಟ್ ಈಸ್ 72,000. 2 ಕಾಲಮಲ್ಲಿ ಯಾಕೆ ಪ್ರಿಪೇರ್ ಮಾಡಿರಿ ಅಂತಂದರೆ, ಇನ್ನರ್ ಕಾಲಮಲ್ಲಿ ನಾವೆಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ಪ್ರಿಪೇರ್ ಮಾಡ್ತೀವಿ, ಔಟರ್ ಕಾಲಮಲ್ಲಿ ನೇರವಾದ ಅಮೌಂಟನ್ನು ಬರೀತಾ ಹೋಗ್ತೀವಿ. ಈಗ ನೆಕ್ಸ್ಟು ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡಿರುವಂಥದ್ದು. ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಿದೆ ಅಂತಂದರೆ 12,000 ಪರ್ ಆ್ಯನಮ್ ಇದೆ. ಸೊ ಟೋಟಲ್ 12,000 ಅಂತ ತಗೊಳ್ತೀವಿ. ಉಳಿಯುವಂಥ ಅಮೌಂಟು 60,000. ದಿಸ್ 60,000 ಈಸ್ ಕಾಲ್ಡ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯಂಡ್ ಆ್ಯಸ್ ಯೂಶುವಲ್ ನಾವು ಕಂಪ್ಯೂಟೇಷನ್ ಆಫ್ ಹೌಸ್ ಪ್ರಾಪರ್ಟಿನ ನೋಡಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇಲ್ಲಿ ಮತ್ತೆ ಒಂದು ಡಿಡಕ್ಷನ್ ಬರುತ್ತೆ. ಡಿಡಕ್ಷನ್ ಏನು ಅಂತ ಹೇಳಿದ್ರೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಬರುವಂಥ 24. ಅದರಲ್ಲಿ ಎ ಸ್ಟ್ಯಾಂಡರ್ಡ್ ಡಿಡಕ್ಷನ್. ದಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಸ್ 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಏನು ನಾವು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕಂಡಿಡ್ತೀವಿ ಅದರ 30% ಅಂತ ಹೇಳಿದ್ರೆ 60,000 ಇಂಟು 30%. ಸೊ ದಟ್ ಅಮೌಂಟ್ ಈಸ್ ಟೋಟಲ್ 18,000 ಆಗುತ್ತೆ. ಇನ್ನು ನೆಕ್ಸ್ಟ್ ಬಿ ಯಾವುದರಲ್ಲಿ ಅಂತ ಹೇಳಿದ್ರೆ ಅಂಡರ್ ಸೆಕ್ಷನ್ 24 ಬಿ ಅಲ್ಲಿ ಇಂಟ್ರೆಸ್ಟ್ ಆನ್ ಲೋನ್. ಪ್ರಾಬ್ಲಮ್ ಅಲ್ಲಿ ನೋಡ್ತೀವಿ, ನೇರವಾಗಿ ಕೊಟ್ಟಿದ್ದಾನೆ, ಏನು ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಂಟ್ರೆಸ್ಟ್ ಡ್ಯೂ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಇದೆ, ದಟ್ ಈಸ್ 3,000. ಅದನ್ನು ಅಮೌಂಟನ್ನು ತಗೊಳ್ತೀವಿ. ಸೊ 2 ಡಿಡಕ್ಷನ್ಸ್ಗಳನ್ನ ಲೆಸ್ ಮಾಡಿದರೆ 21,000. ಅಲ್ಲಿ ನಮಗೆ 39,000 ಏನು ಸಿಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್ ಸಿಗುತ್ತೆ. ಯಾವುದರಿಂದ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಹೌಸ್ ಪ್ರಾಪರ್ಟಿಯಿಂದ ನಮ್ಗೆ ಸಿಗುವಂಥ ಇನ್ಕಮ್ ಎಷ್ಟು ಅಂತ ಹೇಳಿದ್ರೆ 39,000. ಇನ್ನು ಅದನ್ನು ಬಿಟ್ಟರೆ ನೇರವಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್, ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ, ಅಮೌಂಟ್ ಕೊಟ್ಟಿದ್ದಾನೆ. ದಟ್ ಈಸ್ ನೆಕ್ಸ್ಟ್ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ, ನೇರವಾಗಿ ಅಮೌಂಟನ್ನು ಬರ್ಕೊಡ್ರಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ. ಇನ್ಕಮ್ ಫ್ರಮ್ ಬಿಸ್ನೆಸ್ 3,60,000. ಅದೇ ರೀತಿಯಾಗಿ ನೆಕ್ಸ್ಟ್ ಹೆಡ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇಲ್ಲೂ ಕೂಡ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ,
So take it as a direct amount in outer column from capital gain. ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂತ ಹೇಳಿದ್ರೆ 4 lakh. ಸೊ ಸ್ಟೂಡೆಂಟ್ಸ್ ಒಂದು ಗಮನದಲ್ಲಿರಲಿ, ಈ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಅವನು ತುಂಬ ಅಡ್ಜಸ್ಟ್ಮೆಂಟ್ಸ್ ಕೊಡಲ್ಲ, ಯಾವುದಾದ್ರೂ ಒಂದು ಹೆಡ್ಡಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾ ಹೋಗ್ತಾನೆ. ಇಟ್ ಮೇ ಬಿ ಹೌಸ್ ಪ್ರಾಪರ್ಟಿ, ಇಟ್ ಮೇ ಬಿ ಅ ಬಿಸ್ನೆಸ್ ಆರ್ ಪ್ರೊಫೆಷನ್, ಆರ್ ಇಟ್ ಮೇ ಬಿ ಅದರ್ ಸೋರ್ಸ್. ಇಲ್ಲಿ ನಮಗೆ ಬಿಸ್ನೆಸ್ಸಲ್ಲಿ ಯಾವುದು ಕೊಟ್ಟಿಲ್ಲ, ಸ್ವಲ್ಪ ಏನು ಕೊಟ್ಟಿದ್ದಾರೆ ಅಂತಂದರೆ ಹೌಸ್ ಪ್ರಾಪರ್ಟಿಯಲ್ಲಿ ಅಡ್ಜಸ್ಟ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ, ಅದ್ರ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ, ಔಟರ್ ಕಾಲಮಲ್ಲಿ ಬರ್ತೀವಿ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ಗೆ ನೇರವಾಗಿ ಔಟರ್ ಕಾಲಮಲ್ಲಿ ಬರ್ತೀವಿ. ಕೆಲವೊಂದಿಷ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದಾವೆ, ಅದನ್ನು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಫಸ್ಟ್ ಒಂದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಇದೆ. ಟೇಕ್ ಇಟ್ ಆಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಸೊ ನೆನಪಿರಲಿ, ಇಂಡಿಯನ್ ಕಂಪನಿಯಿಂದ ತಗೊಂಡಿರುವಂಥ ಯಾವುದೇ ಡಿವಿಡೆಂಡ್ ಇದ್ರೂ ಕೂಡ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ಎಕ್ಸಮ್ಟ್ ಆಗಿರುತ್ತೆ ಅಂತ. ಸೊ ದಟ್ ಈಸ್ ದ ಎಕ್ಸಮ್ಟ್. ಇನ್ನು ಅದು ನೆಕ್ಸ್ಟ್ ಇರುವಂಥದ್ದು ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಏನಿದೆ, ದಟ್ ಈಸ್ ಅ ಟ್ಯಾಕ್ಸಬಲ್. ಕೋಆಪರೇಟಿವ್ ಸೊಸೈಟಿ ಎಷ್ಟಿದೆ ಅಮೌಂಟು ಅಂತ ಹೇಳಿದ್ರೆ ದಟ್ ಈಸ್ 5,000 ತಗೊಳ್ಬೇಕಾಗುತ್ತೆ. ಅದಾದ್ಮೇಲೆ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಆಫ್ ಮನಿ ಅಂತ ಇದೆ. ನೆನಪಿರಲಿ, ಇಫ್ ಹಿ ಹ್ಯಾಸ್ ನಾಟ್ ಮೆನ್ಷನ್ ಎನಿ ಸೋರ್ಸಸ್ ಲೈಕ್ ಹೌಸ್ ಪ್ರಾಪರ್ಟಿಯಿಂದ ಅಲ್ಲ, ಬಿಸ್ನೆಸ್ ಇಂದ ಅಲ್ಲ, ಅಥವಾ ಕ್ಯಾಪಿಟಲ್ ಏನಿಲ್ಲ, ಯಾವುದೇ ಹೆಡ್ಡಿಂದನೂ ಕೂಡ ಬಂದಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ದಟ್ಸ್ ವೈ ಆ ಅನ್ಡಿಸ್ಕ್ಲೋಸ್ ಸೋರ್ಸ್ ಇದೆ, ಆ ಅಮೌಂಟನ್ನು ಇಲ್ಲೇ ತಗೊಳ್ತೀವಿ. ಸೊ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್. ಅನ್ಡಿಸ್ಕ್ಲೋಸ್ ಸೋರ್ಸ್ ಅಂದ್ರೆ ಯಾವುದು ಮೇಲೆ 5 ಹೆಡ್ಗಳಿಂದ ಬಂದಿಲ್ಲ, 4 ಹೆಡ್ಗಳಿಂದ ಇಲ್ಲ ಅಂತ ಇದೇ ಹೆಡ್ಡಲ್ಲಿ ಬರುತ್ತೆ ಅಂತ. ಆ ಅಮೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ 30,000 ಇದೆ. ಇನ್ನು ಉಳಿದಿರುವಂಥ ಇನ್ಫಾರ್ಮೇಷನ್ಸ್ಗಳು ನಮಗೆ ಸೆಕ್ಷನ್ ಸಿ ಮತ್ತು ಡಿ ಆ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಮಾಡಿದ್ರೆ 35,000. ಈಗ ಇದರ ಕಂಟಿನ್ಯೂಷನ್ ಅಲ್ಲಿ ಮಾಡಿದ್ವಿ. ಟೋಟಲ್ ನಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಸಿಗುತ್ತೆ ಅನ್ನೋದು ನೋಡ್ತಾ ಹೋಗ್ತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ, ಬಿಸ್ನೆಸ್ ಇಂದ, ಕ್ಯಾಪಿಟಲ್ ಗೇನಿಂದ ಆ್ಯಂಡ್ ಅದರ್ ಸೋರ್ಸ್ ಅಂತ ಇಷ್ಟು ಅಮೌಂಟ್ ಇದೆ. ಟೋಟಲ್ ಅಮೌಂಟ್ ನಾವಿಲ್ಲಿ ಬರೀತಾ ಹೋಗ್ತೀವಿ. ದಟ್ ಈಸ್ $8,34,000. ಓಕೆ, 8,34,000. ಈ ಅಮೌಂಟ್ ಅನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್. ಸೊ ನೆನಪಿರಲಿ ನಿಮಗೆ, ಗ್ರಾಸ್ ಟೋಟಲ್ ಇನ್ಕಮ್ ಇಸ್ ನಥಿಂಗ್ ಬಟ್ 5 ಹೆಡ್ಗಳು. ಅಂದರೆ ಹೌಸ್ ಪ್ರಾಪರ್ಟಿ, ಸ್ಯಾಲರಿ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಹೌಸ್ ಪ್ರಾಪರ್ಟಿ, ಅದಾದಮೇಲೆ ಬಿಸ್ನೆಸ್ಸು, ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಸೋರ್ಸ್. 5 ಹೆಡ್ಗಳಿಂದ 8,34,000 ನಮ್ಗೆ ಏನು ಸಿಕ್ಕಿದೆ ಅಂತಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಕ್ಕಿದೆ. ಈಗ ನೆಕ್ಸ್ಟು ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಅಂಡರ್ ಸೆಕ್ಷನ್ 80C ಇಂದ 80U ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಕೊಟ್ಟಿರೋ ಹಾಗೆ ಪರ್ಚೇಸ್ಡ್ NSC 8 ಇಶ್ಯೂ ಇದೆ, ಅದು ಅಂಡರ್ ಸೆಕ್ಷನ್ 80C ಅಲ್ಲಿ ಬರುತ್ತೆ. ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮು ಅಂಡರ್ ಸೆಕ್ಷನ್ 80D ಅಲ್ಲಿ ಬರುತ್ತೆ. ಇನ್ನು ಡೊನೇಷನ್ಸ್ಗಳೆಲ್ಲವೂ ಕೂಡ ಅಂಡರ್ ಸೆಕ್ಷನ್ 80G ಅಲ್ಲಿ ಬರುತ್ತೆ. ಸೊ ಫಸ್ಟ್ ಒನ್ 80C ಏನು ಅಂತ ಹೇಳಿದ್ರೆ ಪರ್ಚೇಸ್ಡ್ NSC. ಅಮೌಂಟು 20,000. ನಿಮಗೆ ಗೊತ್ತಿದೆ ಆಲ್ ನೋಟಿಫೈಡ್ ಇನ್ವೆಸ್ಟ್ಮೆಂಟ್ಸ್, ಏನು ಇನ್ವೆಸ್ಟ್ಮೆಂಟ್ಸ್ಗಳಿದಾವೆ ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ 8 ಇದೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಅಂಡರ್ ಸೆಕ್ಷನ್ 80C ಅಲ್ಲಿ ಬರುತ್ತೆ. 80C ಅಲ್ಲಿ ತಗೊಂಡಿದ್ವಿ. ಇನ್ನು ನೆಕ್ಸ್ಟ್ ಒನ್ ಏನಿದೆ ಅಂತ ಹೇಳಿದ್ರೆ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮು. ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಅಂಡರ್ ಸೆಕ್ಷನ್ 80D ಅಲ್ಲಿ ಬರುತ್ತೆ. ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ. ಸೊ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮು 6,000 ಇದೆ. ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಡೊನೇಷನ್. ನೆನಪಿರಲಿ, ಡೊನೇಷನ್ನು ಅಂಡರ್ ಸೆಕ್ಷನ್ 80G ಅಲ್ಲಿ ಬರುವಂಥದ್ದು. ಡೊನೇಷನ್ ಟು NDF, ಇದು ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತ. ಇದು 100% ಎಲಿಜಿಬಲ್ ಇರುತ್ತೆ ಡಿಡಕ್ಷನ್ಗೆ. ನೆನಪಿರಲಿ, ಕೆಲವೊಂದು 50% ಬರ್ತವೆ, ಯಾವುದು ಅನ್ನೋದನ್ನು ನೋಡಿ ಇಟ್ಕೊಂಡ್ರೆ ಹಂಗೇನಾದರೂ 50% ಇದ್ದರೆ ಇಲ್ಲಿ ತೊಗೊಳ್ಬೇಕಾದ್ರೆ ಆ ಡೊನೇಷನ್ನ 50% ಔಟರ್ ಕಾಲನ್ನು ತೊಗೊಳ್ತಾ ಹೋಗ್ತೀರಾ. ಸೊ 100% ಅಂತ ಹೇಳಿದ್ರೆ ಇಲ್ಲಿ ಕೂಡ ಅದು ಕೂಡ 6,000 ಇದೆ. ಟೋಟಲ್ 32,000.
ಈ ಡಿಡಕ್ಷನ್ ಅನ್ನ ಕಳೆದು ಉಳಿಯುವಂತ ಅಮೌಂಟು 8,02,000. ಈ ಅಮೌಂಟ್ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್. ಸೊ ಬಿ ಅ ಸಿಂಪಲ್, ಅವ್ರು ಏನು ಹೆಡ್ಸ್ ಕೊಟ್ಟಿರ್ತಾನೆ ಆ ಹೆಡ್ಸ್ಗಳಲ್ಲಿ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ಗಳು ಇರ್ತವೆ. ತುಂಬ ಹೆವಿಯಾಗಿ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಡಕ್ಕೆ ಹೋಗಲ್ಲ ಅವನು. ಅದು ಕೂಡ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ಸನ್ನು ಕೊಡಲ್ಲ. ಬಿಕಾಸ್ ನಮ್ಮ ಕುವೆಂಪು ಯೂನಿವರ್ಸಿಟಿ ಅಂಡರ್ ಬರುವಂಥ ಸಿಲೆಬಸಲ್ಲಿ ಏನಿದೆ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಅದು 5th ಸೆಮ್ಮಿಗೆ ಇರುತ್ತೆ. ಅವ್ನು ನೇರವಾಗಿ ಕೊಟ್ಟರೆ ಕೊಡ್ತಾನೆ, ಕಂಪ್ಯೂಟೆಡ್ ಅಂತ ಕೊಟ್ಟರೆ ಕೊಡ್ತಾನೆ. ಆ್ಯಂಡ್ ಅದರ್ವೈಸ್ ಇದ್ರೊಳಗಡೆಗೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಅಥವಾ ಅದರ್ ಸೋರ್ಸಿಗೆ ಸಂಬಂಧಪಟ್ಟಂಗೆ ಈ ಪ್ರಾಬ್ಲಮಲ್ಲಿ ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟಂಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸನ್ನು ಕೊಡ್ತಾನೆ. ಸೊ ಅವೆಲ್ಲ ಹೆಡ್ಸ್ಗಳ ಟೋಟಲ್ನ ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡ್ತೀವಿ. ಡಿಡಕ್ಷನ್ಸ್ಗಳು ಇದ್ದೇ ಇರ್ತವೆ, 100% ಇರ್ತವೆ. 80C ಬಗ್ಗೆ ಕೊಡ್ಬೋದು, 80D ಆರ್ 80G. ಆಲ್ಮೋಸ್ಟ್ ಆಲ್ ಇವೇ ಮೂರನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾನೆ. ಅವುಗಳು ಯಾವ ಅಂತ ನೆನಪಿಟ್ಕೊಳ್ರಿ. ಡಿಡಕ್ಷನ್ಸ್ ಲೆಸ್ ಮಾಡಿದಾಗ ನಿಮ್ಗೆ ಸಿಗುವಂಥದ್ದು ಟೋಟಲ್ ಇನ್ಕಮ್. ಈ ಟೋಟಲ್ ಇನ್ಕಮ್ ಮೇಲೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಟ್ಯಾಕ್ಸ್ ಲಯಬಿಲಿಟಿ ಅಂತ. ಓಕೆ, ಸೊ ಟ್ಯಾಕ್ಸ್ ಲಯಬಿಲಿಟಿನ ಈಗ ಫೈಂಡ್ ಔಟ್ ಮಾಡೋಣ. So computation of tax liability. As we already know that the total income is 8,02,000. ನಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಟೋಟಲ್ ಇನ್ಕಮ್ ಅನ್ನು ಬರೆದಿಟ್ಕೊಂಡ್ಬಿಡೋಣ. ಟೋಟಲ್ ಇನ್ಕಮ್ 8,02,000. ಇದು ಸುಮ್ಮನೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಮ್ಮ ಕಣ್ಣಿದ್ರೆ ಇರಲಿ ಅನ್ನೋ ಕಾರಣಕ್ಕೆ. ಈಗ ಟ್ಯಾಕ್ಸ್ ಲಯಬಿಲಿಟಿ ನೋಡೋದಾದ್ರೆ ಅಪ್ ಟು 2,50,000. Up to 2,50,000 there is a no tax. So that's why it's a nil. Okay, and 2,50,000 to 5 lakh ಅಂತ ಹೇಳಿದ್ರೆ 2,50,000ರಿಂದ 5,00,000 ಇರುವಂತ ಅಮೌಂಟ್ ಮೇಲೆ ಅಂದ್ರೆ 2,50,000 ಮೇಲೆ we are going to pay the tax 5%. Okay, so 5% tax ಎಷ್ಟಾಗುತ್ತೆ ಅಂತ ಹೇಳಿದ್ರೆ 12,500. Okay, after that from 5 lakhs to 8,02,000. 8,02,000. Okay, so ನೆನಪಿರಲಿ 5 lakh to 8,02,000 ಅಂತ ಹೇಳಿದ್ರೆ that is 3,02,000 into 20%. ಯಾಕೆ ಇದು 3,02,000 ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂಥ ಟೋಟಲ್ ಇನ್ಕಮ್ 8,02,000. ಸೊ ಹಾಗಾದ್ರೆ 5,00,000ರಿಂದ 8,02,000 ಉಳಿಯುವಂಥ ಅಮೌಂಟ್, ಈ ಅಮೌಂಟಿಗೆ ಮಾತ್ರ ಅಂದರೆ 3,02,000 ಅಮೌಂಟಿಗೆ ಮಾತ್ರ ನಾವೇನು ಮಾಡ್ತೀವಿ, ಟ್ಯಾಕ್ಸನ್ನು ಹಾಕ್ತೀವಿ. ಸೊ 3,02,000 ಇಂಟು 20% ಅಂತ ಹೇಳಿದ್ರೆ ಅದು 60,400 ಆಗುತ್ತೆ. ಓಕೆ, ಸೊ ಇದರ ನೆಕ್ಸ್ಟ್ ಅಮೌಂಟ್ ಯಾವುದಿಲ್ಲ. ಅಕಸ್ಮಾತ್ ಏನಾದರೂ ನೆನಪಿರಲಿ, ಹಾಗೆ ಇದೇನಾದರೂ 12 ಲಕ್ಷ ಇತ್ತು 13 ಲಕ್ಷ ಇತ್ತು ಅನ್ನೋದಾದರೆ ಇಲ್ಲಿ 5,00,000ರಿಂದ 10,00,000ದವರೆಗೆ ಅಂತ ತಗೊಂಡು ಇಲ್ಲಿ 5 lakhsಗೆ 20%ಅನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮತ್ತೆ ರಿಮೈನಿಂಗ್ ಉಳಿಯುವಂಥ 2 lakh or 3 lakh ಎಷ್ಟಿರುತ್ತೋ ಅಷ್ಟು ಅದಕ್ಕೆ 30% ಏನು ಮಾಡ್ತೀವಿ, ಟ್ಯಾಕ್ಸ್ ರೇಟನ್ನು ಕಂಡುಹಿಡಿತಾ ಹೋಗ್ತೀವಿ. ಸೊ ಇಲ್ಲಿ ಈ ಒಂದು ಅಮೌಂಟಲ್ಲಿ ನಮಗೆ ಇರೋದೇ ಟೋಟಲ್ ಇನ್ಕಮ್ 8,02,000. ಆ 8,02,000 ಅಂತ ಹೇಳಿದ್ರೆ 2,50,000ರಿಂದ 5,00,000ವರೆಗೆ 5% ಟ್ಯಾಕ್ಸ್ ಕಟ್ತೀವಿ. ಆ್ಯಂಡ್ 5,00,000ರಿಂದ 8,02,000ವರೆಗೆ 20% ಟ್ಯಾಕ್ಸನ್ನು ಕಟ್ತಾ ಇದ್ವಿ. ನಮ್ಮ ಹತ್ರ ಉಳಿಯೋ ಅಮೌಂಟ್ 3,02,000. ಇದಕ್ಕೆ 20%ಅನ್ನು ಕ್ಯಾಲ್ಕುಲೇಷನ್ ಮಾಡಾಗಿದೆ. ಸೊ ಟೋಟಲ್ So 72,900 is a total tax. Total tax. ಈ ಟೋಟಲ್ ಟ್ಯಾಕ್ಸ್ ಅಲ್ಲಿ ನಾವು ಇನ್ನೂ ಕೂಡ ಸೆಸ್ ಅನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೆಸ್ ಅಂತ ಹೇಳಿದ್ರೆ ನಾವು ಮುಂಚೆ ಪ್ರೀವಿಯಸ್ ಇಯರ್ಗಳ ಹಿಂದೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ 3% ಅನ್ನ ಆ್ಯಡ್ ಮಾಡ್ತೇವೆ. ದಟ್ ಇಸ್ ಸೆಕೆಂಡರಿ ಆ್ಯಂಡ್ ಹೈಯರ್ ಎಜುಕೇಷನ್ ಸೆಸ್ ಅಂತ 3% ಅನ್ನ. ಸೆಕೆಂಡರಿ ಎಜುಕೇಷನ್ಗೆ 2% ಇತ್ತು, ಹೈಯರ್ ಎಜುಕೇಷನ್ಗೆ 1% ಇತ್ತು. ಬಟ್ ದಿಸ್ ಟೈಮ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತ, ದಟ್ ಈಸ್ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್. ಸೊ ಮುಂಚೆ ಏನಂತ ಸೆಕೆಂಡರಿ ಆ್ಯಂಡ್ ಹೈಯರ್ ಎಜುಕೇಷನ್ ಸೆಸ್ಗೆ ಓನ್ಲಿ 3% ಇತ್ತು. ಈ ಸಲದಿಂದ ಹೆಲ್ತ್ ಅನ್ನೋದನ್ನು ಆ್ಯಡ್ ಮಾಡಿ ಅದಕ್ಕೆ 1% ಆ್ಯಡ್ ಮಾಡಿದ್ರೆ ಟೋಟಲ್ 4% ಆನ್ ದಿಸ್ ಟ್ಯಾಕ್ಸ್. ನಾವೇನು ಟೋಟಲ್ ಟ್ಯಾಕ್ಸ್ ಕಂಡಿದ್ದೀವಿ ಅದ್ರ ಮೇಲೆ 72,900 into 4%. ಸೊ
ಬಂದ್ಬಿಟ್ಟು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅದು 2960 ಅಮೌಂಟ್ ಆಗುತ್ತೆ. 2960. ಓಕೆ, ಸೊ 2960 ಟೋಟಲ್ ಮಾಡಿದಾಗ 75,816 is the amount. This is the tax payable or tax liability. ಸೊ ಆ್ಯಕ್ಚುಲ್ ಆಗಿ ನೋಡೋದಾದ್ರೆ ನಮ್ಮ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಗುತ್ತೆ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ. ಬಟ್ ಈ ಪ್ರಾಬ್ಲಮಲ್ಲಿ ಪರ್ಟಿಕ್ಯುಲರ್ಲಿ ಈ ನಂಬರ್ 8 ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ TDS ಅನ್ನು ಕೊಟ್ಟಿದ್ದಾರೆ. ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸ್ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ, ಅದು 40,000 ರೂಪಾಯಿ ಇದೆ. ಸೊ ನೆನಪಿರಲಿ, TDS ಅಂತ ಹೇಳಿದ್ರೆ ಅಟ್ ದ ಟೈಮ್ ಆಫ್ ಇಟ್ಸ್ ಜನರೇಟಿಂಗ್ ಇನ್ಕಮ್ ಎಲ್ಲಿ ಜನರೇಟ್ ಆಗುತ್ತೋ ಅವರೇ ಏನು ಮಾಡ್ತಾರೆ, ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿ ಅವರು ಅದನ್ನು ಪೇಮೆಂಟ್ ಮಾಡ್ತಾರೆ. ಸೊ ನಾವೀಗ ಕಂಡುಹಿಡಿದ್ರಲ್ಲಿ ಎಲ್ಲೂ ಕೂಡ TDS ಅನ್ನು ಮಾಡಿಲ್ಲ. ದ್ಯಾಟ್ಸ್ ವೈ ಈ ಅಮೌಂಟನ್ನು ನಾವು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಅಮೌಂಟಲ್ಲಿ TDS ಅನ್ನು ಕಳೆದು ಉಳಿದಿರೋ ಅಮೌಂಟನ್ನು ಪೇಬಲ್ ಮಾಡಬೇಕಾಗುತ್ತೆ. ಸೊ ನಮಗೆ ಸಿಕ್ಕಿರುವಂಥ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತಂದರೆ 75,860. ಇದ್ರ ಒಳಗಡೆ ಈಗ ಆಲ್ರೆಡಿ TDS ಇದೆ. TDS ಇದೆ ಅಂದರೆ ಅದರ ಅರ್ಥ ನಮಗೆ ಎಲ್ಲಿ ಜನರೇಟ್ ಆಗಿದೆಯೋ ಸೋರ್ಸು ಅಲ್ಲೇ ಅದನ್ನು ಪೇಮೆಂಟ್ ಮಾಡಿದ್ದಾರೆ. ದ್ಯಾಟ್ಸ್ ವೈ ನಾವು ಇವಾಗ ಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟು ಅಂತಂದರೆ ಈಗ ನೆಕ್ಸ್ಟ್ ಪೇಮೆಂಟನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ನಮಗಿರುವಂಥ ಟ್ಯಾಕ್ಸ್ ಲಯಬಿಲಿಟಿ ಈಸ್ ಈಕ್ವಲ್ ಟು 75,860 ಲೆಸ್ TDS, tax deducted at source. ನೋಡಿ, ಅದು ಪ್ರಾಬ್ಲಮ್ ಅಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ TDS ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ 40,000 ಇದೆ. ಆ 40,000 ಅನ್ನು ಇದರಲ್ಲಿ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಸೊ 860 5 35,000 ಇದು ಟ್ಯಾಕ್ಸ್ ಪೇಯಬಲ್. ಆ್ಯಕ್ಚುಲ್ ಆಗಿ ನಾವು ಟ್ಯಾಕ್ಸನ್ನು ಇವಾಗ ಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟು ಅಂತಂದರೆ 35,860. ಟ್ಯಾಕ್ಸ್ ಲಯಬಿಲಿಟಿ ನಮ್ಮ ಹತ್ರ 75,860 ಇತ್ತು. ಇದರಲ್ಲಿ ಆಲ್ರೆಡಿ TDS ಅನ್ನು ಕಟ್ ಮಾಡಿದ್ದಾರೆ, ದಟ್ ಇಸ್ 40,000. ಇನ್ನು ಇದನ್ನು ರೌಂಡ್ ಅಪ್ ಮಾಡಿದ್ರೆ ಅಂದರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಪೇಮೆಂಟ್ ಮಾಡಬೇಕಾದ್ರೆ ಅದನ್ನು ರೌಂಡ್ ಅಪ್ ಮಾಡಿ ಕೊಡ್ತೀವಿ. ಅಂದರೆ ಇಫ್ ಇಟ್ ಈಸ್ ಮೋರ್ ದೆನ್ 5 ಇದ್ದರೆ ಅದನ್ನು ನೆಕ್ಸ್ಟ್ ಡಿಜಿಟಿಗೆ ಕನ್ವರ್ಟ್ ಮಾಡ್ತೀವಿ 0ಗೆ, ಅಥವಾ 3 2 ಹೀಗಿದ್ರೆ ಅದನ್ನು ಕನ್ವರ್ಟ್ ಮಾಡ್ತೀವಿ. ಇಲ್ಲಿ ಟ್ಯಾಕ್ಸ್ ಪೇಯಬಲ್ ರೌಂಡೆಡ್ ಆಫ್ is equal to 35,820. So this is the tax liability or tax payable. So this is the problem. ಸಿಂಪಲ್ ಆಗಿದೆ. ಸೊಲ್ಯೂಷನ್ನ ಸಾಲ್ವ್ ಮಾಡ್ತಾ ಇರ್ರಿ, ನೋಡ್ತಾ ಇರಿ. ಪ್ರಾಬ್ಲಮ್ ಕ್ವಶನ್ ನಂಬರ್ ಅಂದರೆ ಏಪ್ರಿಲ್ ಮೇ 2019 ಇದೆ. ಅದನ್ನೊಂದ್ಸಲ ಈ ಸೊಲ್ಯೂಷನ್ ಜೊತೆಗೆ ಅಡ್ಜಸ್ಟ್ ಮಾಡಿ ನೋಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.